ನಮಸ್ಕಾರ. ನಾನು ಕೃಪಾಕರ್. ಇವತ್ತು ಈ ಜಗತ್ತನ್ನು ಕಾಡ್ತಾ ಇರೋಂಥ ಗಂಭೀರವಾದ ಸಮಸ್ಯೆ ಏನಿರ್ಬೋದು, ಸವಾಲೇನಿರ್ಬೋದು ಅಂತ ನನಗೆ ಯಾರಿಗಾದರೂ ಕೇಳಿದರೆ ನನಗನ್ಸೋದು, ಈಗ ಎಲ್ಲ ಕಡೆ ನಡೀತಾ ಇರೋಂಥ ಯುದ್ಧಗಳಾಗಲಿ ಅಥವಾ ಧರ್ಮಗಳ ನಡುವೆ ಇರೋಂಥ ಸಂಘರ್ಷಗಳಾಗಲಿ ಅಥವಾ ಇವತ್ತೇನು ದಿನದಲ್ಲಿ ಅಮೆರಿಕ ರೂಪಿಸಿರೋಂಥ ಆರ್ಥಿಕ ನೀತಿಯಿಂದ ಜಗತ್ತು ಅಲ್ಲೋಲ ಕಲ್ಲೋಲ ಆಗಿದೆ ಅಲ್ಲ, ಇವುಗಳು ಯಾವುದು ಈ ಸಮಸ್ಯೆ ಅಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಇವೆಲ್ಲ ಭಾಳ ತಾತ್ಕಾಲಿಕವಾದ ಸಮಸ್ಯೆಗಳು. ಹಾಗಾದರೆ ನಿಜವಾದ ಸಮಸ್ಯೆ ಏನಂತ ನನ್ನ ಪ್ರಕಾರ, ನಿಜವಾದ ಸಮಸ್ಯೆ ಹವಾಮಾನ ಬದಲಾವಣೆ. ಬೇಸಿಕಲಿ ಕ್ಲೈಮೇಟ್ ಚೇಂಜ್ ಅಂತ ಏನು ಹೇಳ್ತೀವಿ, ಅದು ನಿಜವಾಗ್ಲೂ ಭಾಳ ಗಂಭೀರವಾದದ್ದು. ಈ ತಮಾಷೆ ಅಂತಂದರೆ ಇದು ಕಣ್ಣಿಗೆ ಕಾಣಲ್ಲ. ಈ ಸಮಸ್ಯೆ ಪರೋಕ್ಷವಾಗಿ ಇದು ಯಾವ್ಯಾವ ರೀತಿಯಲ್ಲಿ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಅಂದರೆ ಭೂಮಿ ಮೇಲೆ, ಜಗತ್ತಿನ ಮೇಲೆ, ಜಗತ್ತಿನ ವಹಿವಾಟು ಮೇಲೆ, ಬದುಕಿನ ಮೇಲೆ. ಸೊ ಇದು ಯಾವ ರೂಪದಲ್ಲಿ ನನಗೆ ಕಾಣ್ಬೋದು ಅಂತಂದರೆ, ಇತ್ತೀಚೆಗೆ ನಮಗೆ ಬರಗಳು, ಪದೇ ಪದೇ ಮೇಲಿನ ಮೇಲೆ ಬರೋಂಥ ಬರಗಳು, ಅದೇ ರೀತಿ ಪ್ರವಾಹಗಳು, ಇವು ಸಣ್ಣದ ಒಂದು ಸೂಚನೆಗಳು, ಮುನ್ಸೂಚನೆ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಇವು ನಿಜವಾಗ್ಲೂ ಯಾವ ಸ್ವರೂಪ ತಗೋಬೋದು ಅಂತ ಗೊತ್ತಿಲ್ಲ. ಅಂದರೆ ನಮ್ಮ ಮನುಕುಲದ ಭವಿಷ್ಯಕ್ಕೆ ಇವೆಲ್ಲ ಮಾರ್ಕ ಆಗ್ಬೋದು ಅಂತ ನನಗನ್ಸುತ್ತೆ. ಹಾಗಾದರೆ ಈ ನಿಟ್ಟಲ್ಲಿ ನಾವೆಲ್ಲ ಏನು ಮಾಡ್ಬೋದು ಅಂತ ನನಗನ್ಸುತ್ತೆ. ಅದಕ್ಕೊಂದು ವೇದಿಕೆ ಬೇಕಾಗತ್ತೆ. ಏಕೆಂದರೆ ವೇದಿಕೆ ಕೆಲಸ ಅಂತಂದರೆ ಸಮಾಜ ಮತ್ತು ಸರ್ಕಾರಕ್ಕೆ ವಿಷಯ ತಿಳಿಸೋದಕ್ಕೆ, ಅವರ ಗಮನಕ್ಕೆ ತರೋಕ್ಕೆ ಅಥವಾ ಎಚ್ಚರಿಕೆ ನೀಡೋಕ್ಕೆ ಒಂದು ಧ್ವನಿ ಬೇಕಾಗತ್ತೆ. ಆ ಧ್ವನಿಗಾಗಿ ಈಗ ಒಂದು ಸಿದ್ಧತೆ ನಡೆದಿದೆ. ಪರಿಸರಕ್ಕಾಗಿ ನಾವು ಅನ್ನೋ ಒಂದು ಸಂಘಟನೆ ನಾಳಿದ್ದು 12ನೇ ತಾರೀಕು ಅಸ್ತಿತ್ವಕ್ಕೆ ಬರ್ತಾ ಇದೆ. ಅದು ಈ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸ್ಬೋದು ಅಂತ ನನಗನ್ಸುತ್ತೆ.